ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸಿಂಪಲ್ ಆಗಿರೋ ಮೇಕಪ್ ಲುಕ್ನ ಮಾಡಿದ್ದೀನಿ. ಸೊ ಈ ಮೇಕಪ್ ಲುಕ್ನ ನಾನು ಯಾವುದೇ ಥರ ಫೌಂಡೇಶನ್ನ ಇಲ್ಲಿ ಯೂಸ್ ಮಾಡಿಲ್ಲ. ಸೊ ವಿತೌಟ್ ಫೌಂಡೇಶನ್ ಯೂಸ್ ಈ ಮೇಕಪ್ ಲುಕ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಮೇಕಪ್ ಲುಕ್ ಬಂದು ತುಂಬಾ ಸಿಂಪಲ್, ಮತ್ತು ಇದರಲ್ಲಿ ನಾನು ಮಿನಿಮಮ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿರೋದು, ಜಾಸ್ತಿ ಪ್ರಾಡಕ್ಟ್ನ ಏನೂ ಯೂಸ್ ಮಾಡಿಲ್ಲ. ಸೊ ಈ ಥರ ಲುಕ್ನ ನೀವು ಕಾಲೇಜ್ಗೆ ಹೋಗ್ತಿದ್ರೆ ಮತ್ತು ಆಫೀಸ್ಗೆ ಹೋಗ್ತಿದ್ರೆ ಮಾಡ್ಕೋಬಹುದು. ಮತ್ತು ನೀವು ನನ್ನ ಚಾನೆಲ್ಗೆ ಮೊದಲು ಸಾರಿ ಬಂದಿದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ನೋಡೋಣ ಹೇಗೆ ಈ ಮೇಕಪ್ ಲುಕ್ನ ಮಾಡೋದನ್ಬಿಟ್ಟು. ಮೊದಲಿಗೆ ನಾನು ಇಲ್ಲಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸಿಟಾಫಿಲ್ ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. ಈ ಮಾಯ್ಶ್ಚರೈಸರ್ ಬಂದು ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಅವರಿಗೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಮತ್ತು ಇದು ನಿಮ್ಮ ಫೇಸ್ಗೆ ಇದೊಂದು ಹೈಡ್ರೇಷನ್ ಕೂಡ ಕೊಡುತ್ತೆ. ಸೊ ನಾನು ಫೌಂಡೇಶನ್ ಬದಲು ನಾನು ಕನ್ಸೀಲರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು LA ಗರ್ಲ್ ಪ್ರೋ ಕನ್ಸೀಲರ್ನ ತೊಗೊಂಡಿದ್ದೀನಿ. ಸೊ ಇದರ ಶೇಡ್ ಬಂದು ಪ್ಯೂರ್ ಬೇಜ್. ಸೊ ಇದನ್ನು ತಗೊಂಡು ನಾನು ನನ್ನ ಫಸ್ಟ್ ಡಾರ್ಕ್ ಸರ್ಕಲ್ಸ್ ಮತ್ತು ನನಗೆ ಎಲ್ಲೆಲ್ಲಿ ಸ್ಪಾಟ್ಸ್ ಕಾಣುತ್ತೋ ಅಲ್ಲಲ್ಲಿ ಮಾತ್ರನೇ ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಸೊ ನೀವು ಕನ್ಸೀಲರ್ ಬದಲು BB ಕ್ರೀಮ್ ಕೂಡ ಅಪ್ಲೈ ಮಾಡ್ಕೋಬಹುದು. ಈಗ ನಾನು ಒಂದು ಫೌಂಡೇಶನ್ ಬ್ರಷ್ನ ತೊಗೊಂಡು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಈ ಕನ್ಸೀಲರ್ ಬಂದು ತುಂಬಾ ಅಫೋರ್ಡಬಲ್, ಮತ್ತು ಇದು ನಿಮಗೆ ಮೀಡಿಯಮ್ ಟು ಫುಲ್ ಕವರೇಜ್ ಕೊಡುತ್ತೆ. ಮತ್ತು ನಿಮಗೆ ಏನಾದರೂ ಡಾರ್ಕ್ ಸರ್ಕಲ್ಸ್ ಮತ್ತು ಪಿಂಪಲ್ಸ್, ಮಾರ್ಕ್ಸ್ ಏನಾದರೂ ಇದ್ದರೆ ಅದು ನೀಟಾಗಿ ಕವರ್ ಆಗುತ್ತೆ. ಸೊ ನೋಡ್ತಿದ್ರಲ್ಲ ಫ್ರೆಂಡ್ಸ್, ನಂದು ಒಂದೇ ಅಪ್ಲಿಕೇಶನಲ್ಲಿ ನನ್ನ ಡಾರ್ಕ್ ಸರ್ಕಲ್ಸ್ ಮತ್ತು ಪಿಂಪಲ್ ಮಾರ್ಕ್ಸ್ ಎಲ್ಲ ಎಷ್ಟು ನೀಟಾಗಿ ಕವರ್ ಆಗಿದೆ. ಸೊ ಈಗ ನಾನು ಸೇಮ್ LA ಗರ್ಲ್ ಕನ್ಸೀಲರ್ನ ತೊಗೊಂಡು ನಾನು ನನ್ನ ಅಂಡರ್ ಐಸ್ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಈಗ ನಾನು ಸೇಮ್ ಫೌಂಡೇಶನ್ ಬ್ರಷ್ನ ತೊಗೊಂಡು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಹೀಗೆ ಮಾಡೋದ್ರಿಂದ ನನ್ನ ಡಾರ್ಕ್ ಸರ್ಕಲ್ಸ್ ಎಲ್ಲ ನೀಟಾಗಿ ಕವರ್ ಆಗುತ್ತೆ. ನನ್ನ ಫೇಸ್ನ ಸೆಟ್ ಮಾಡೋಕ್ಕೆ ಇಲ್ಲಿ ನಾನು ಮೇಕಪ್ ರೆವಲ್ಯೂಷನ್ ಬನಾನಾ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ತಗೊಂಡು ನಾನು ನನ್ನ ಕಂಪ್ಲೀಟ್ ಫೇಸ್ನ ಸೆಟ್ ಮಾಡ್ಕೊಳ್ತೀನಿ. ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಬಂದುಬಿಟ್ಟು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಮತ್ತು ಇದೊಂದು ನಿಮಗೆ ಮ್ಯಾಟ್ ಫಿನಿಶ್ ಲುಕ್ ಕೊಡುತ್ತೆ. ಸೊ ನಿಮ್ಮ ಫೇಸ್ ಬಂದುಬಿಟ್ಟು ತುಂಬಾ ಡ್ರೈ ಆಗಿದ್ದರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬಹುದು. ಸೊ ಕಾಜಲ್ಗಾಗಿ ಇವತ್ತು ನಾನು ಇಲ್ಲಿ NY ಬೇ ಕಾಜಲ್ನ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನಾನು ನನ್ನ ವಾಟರ್ ಲೈನ್ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಈ ಕಾಜಲ್ ಬಂದುಬಿಟ್ಟು ತುಂಬಾ ಅಫೋರ್ಡಬಲ್, ಮತ್ತು ನೀವು ಈ ಕಾಜಲ್ನ ಪರ್ಚೇಸ್ ಮಾಡಬೇಕಂದ್ರೆ ನೀವು purple.com ಪರ್ಚೇಸ್ ಮಾಡ್ಕೋಬಹುದು. ಸೊ ಈಗ ನಾನು ಒಂದು ಆ್ಯಂಗ್ಯುಲರ್ ಬ್ರಷ್ನ ತೊಗೊಂಡು ಇದನ್ನು ನೀಟಾಗಿ ಸ್ಪಂಜ್ ಮಾಡ್ಕೊಳ್ತೀನಿ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಕಾಜಲ್ ಬಂದುಬಿಟ್ಟು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಲಿಪ್ಸ್ಟಿಕ್ಗಾಗಿ ಇವತ್ತು ನಾನು ಇಲ್ಲಿ ಮೆಬಿಲಿನ್ ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ. ಇದರ ಶೇಡ್ ಬಂದು 120. ಸೊ ಈ ಲಿಪ್ಸ್ಟಿಕ್ನ ನಾನು ಹ್ಯಾಸ್ ಅ ಲಿಪ್ಸ್ಟಿಕ್, ಹ್ಯಾಸ್ ಅ ಬ್ಲಷ್ ಮತ್ತು ಹ್ಯಾಸ್ ಅ ಐ ಶ್ಯಾಡೋ ಥರ ಯೂಸ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಇದನ್ನು ನಾನು ಹ್ಯಾಸ್ ಅ ಲಿಪ್ಸ್ಟಿಕ್ಕಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದೇ ಸೇಮ್ ಲಿಪ್ಸ್ಟಿಕ್ನ ತೊಗೊಂಡು ನಾನು ಹ್ಯಾಸ್ ಅ ಐ ಶ್ಯಾಡೋ ಥರ ಅಪ್ಲೈ ಮಾಡ್ಕೊಳ್ತೀನಿ. ಆಫೀಸ್ ಮತ್ತು ಕಾಲೇಜ್ಗೆ ಹೋಗ್ತಿದ್ರೆ ಇದನ್ನು ನೀವು ಲೈಟಾಗಿ ಅಪ್ಲೈ ಮಾಡ್ಕೋಬಹುದು. ನಾನು ಇಲ್ಲಿ ನಿಮಗೆ ತೋರ್ಸಕ್ಕಂದ್ಬಿಟ್ಟು ಇದನ್ನು ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ಸೇಮ್ ಲಿಪ್ಸ್ಟಿಕ್ನೇ ತೊಗೊಂಡು ಇದನ್ನು ನಾನು ಹ್ಯಾಸ್ ಅ ಬ್ಲಷ್ ಥರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಬ್ಲೆಂಡ್ ಮಾಡೋಕ್ಕೆ ಇಲ್ಲಿ ನಾನು ಯಾವುದೇ ಬ್ರಷ್ ಯೂಸ್ ಮಾಡ್ತಿಲ್ಲ. ಇದನ್ನು ನಾನು ನನ್ನ ಫಿಂಗರ್ ಟಿಪ್ಪಿಂದನೇ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಬ್ಲಷ್ ಬಂದುಬಿಟ್ಟು ಇದೊಂದು ನಿಮಗೆ ಫ್ರೆಶ್ ಲುಕ್ ಕೊಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಬ್ಲಷ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬಹುದು. ಸೊ ಐಲೈನರ್ಗಾಗಿ ಇವತ್ತು ನಾನು ಸೇಮ್ NY ಬೇ ಕಾಜಲ್ನೇ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನಾನು ನನ್ನ ಐಲೈನರ್ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಇದನ್ನು ಜಸ್ಟ್ ನಾನು ರ್ಯಾಂಡಮಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ಒಂದು ಫ್ಲ್ಯಾಟ್ ಬ್ರಷ್ನ ತೊಗೊಂಡು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಮಸ್ಕಾರ ಅಪ್ಲೈ ಮಾಡೋಕ್ಕೆ ಇಲ್ಲಿ ನಾನು ಲ್ಯಾಕ್ಮಿ ಆಬ್ಸಲ್ಯೂಟ್ ವಾಲ್ಯೂಮೈಸಿಂಗ್ ಮಸ್ಕಾರಾನ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನಾನು ನನ್ನ ಅಪ್ಪರ್ ಲ್ಯಾಶಸ್ ಮತ್ತು ಲೋವರ್ ಲ್ಯಾಶಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ನನ್ನ ಐಬ್ರೋಸ್ನ ಫಿಲ್ ಮಾಡೋಕ್ಕೆ ಇಲ್ಲಿ ನಾನು ಸೇಮ್ ಲ್ಯಾಕ್ಮಿ ಆಬ್ಸಲ್ಯೂಟ್ ಮಸ್ಕಾರಾನ ತೊಗೊಂಡಿದ್ದೀನಿ. ಸೊ ಇದನ್ನೇ ತಗೊಂಡು ನಾನು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ನನ್ನ ಫೈನಲ್ ಲುಕ್. ಸೊ ಹೀಗೆ ಭಾಳಷ್ಟು ಕನ್ನಡ ವೀಡಿಯೋಸ್ ನೋಡೋಕ್ಕೆ ನನ್ನ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಸಿ ಯು ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.